government administrative, sir, affect from this? ಗೌರ್ಮೆಂಟ್ Delhi. ಯಾವ ಗೌರ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಿ? ಗವರ್ನೆನ್ಸ್ ಬಗ್ಗೆ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ ಸೈಡ್ ಅಲ್ಲೇ ಹೇಳಿದ್ದು ಯಾವ ಗವರ್ನೆನ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ ಕರ್ನಾಟಕದಲ್ಲಿ? ಕಾಂಗ್ರೆಸ್ ಪಕ್ಷದ ಗವರ್ನೆನ್ಸ್ ಅಲ್ಲ ಇದು, ಕರ್ನಾಟಕ ರಾಜ್ಯದ ಗವರ್ನೆನ್ಸ್ ಆಗಬೇಕಾಗಿರೋದು. ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು. ನಾಡಿನ ಜನತೆ 140 ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು. ಇವರು ಕಳೆದ 2.5 ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು? ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಿದೆ. ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ. ರಾಜ್ಯದ ಬಗ್ಗೆ ಕಿಂಚಿತ್ತೇನಾದ್ರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಐತಿಯಾ? ಆದ್ರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಸಿದ್ದರಾಮಯ್ಯ ನಿಮ್ಮ ಪಾರ್ಟಿಲಿ ಇದ್ದಂತವರು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನಾನೀಗ ಆಗಲೇ ಹಿಂದೆನೇ ಹೇಳಿದ್ದೀನಿ, ಅವ್ರ ನೇಚರ್ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ. ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ. ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಹುಚ್ಚರನ್ ಮಾಡಬೇಡಿ. ನೆಮ್ಮದಿಯಿಂದಿರಲಿ ಜನ. ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಹುಚ್ಚರಾಗಿ ಹೋಯ್ತಾರೋ ಗೊತ್ತಿಲ್ಲ. ಈಗ ಸದನದಲ್ಲಿ ಚರ್ಚೆ ಸದನದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೀವು ಸಮನ್ವಯ ಸಭೆ ಕರೆದಿದ್ದೀರಾ? ನಿಮಗೆ ಆ ಸದನದಲ್ಲಿ ಈ ಒಂದು ನನಗೆ ನಡೆಯತಕ್ಕಂಥ 10 ದಿನದ ಸದನದಲ್ಲಿ ಯಾವ ಮಟ್ಟದ ಪರಿಣಾಮಕಾರಿ ಚರ್ಚೆ ಆಗುತ್ತೆ ಅನ್ನೋದು ಕಾದ್ ನೋಡೋಣ, ಕುತೂಹಲ ಇದೆ. ಸರ್, ಈ ಒಂದು ಪವರ್ ಟೆಸಲ್ ಅಲ್ಲಿ ಇಸ್ ದ ಗವರ್ನೆನ್ಸ್ ಟೇಕಿಂಗ್ ಬ್ಯಾಕ್ ಸೀಟ್, ಇಸ್ ಡೆವಲಪ್ಮೆಂಟ್ ಟೇಕಿಂಗ್ ಅ ಬ್ಯಾಕ್ ಸೀಟ್, ಸರ್? ವೇರ್ ಇಸ್ ದ ಡೆವಲಪ್ಮೆಂಟ್ ಮೇಡಮ್ ಇನ್ ಕರ್ನಾಟಕ? ಟೋಟಲಿ ಡೆವಲಪ್ಮೆಂಟ್ collapsed in Karnataka. There is no development. Several issues which has taken in previous government, those works is continuing. Not fresh work in this government, it is not there. Only to grab land, to loot the state. That is going on from last 2.5 years. ಜಾತಿದೆಲ್ಲ ಯಾತಿಗೆ ನಡೀರಿ ನೋಡಪ್ಪ. ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ, ರಾಜಕಾರಣ. ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಇಲ್ಲಿ ಪ್ರಶ್ನೆ ರಾಜ್ಯ ನೆಮ್ಮದಿಯಿಂದಿರಬೇಕು. ಜಾತಿಯ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಈಗ ಬೃಹದಾಕಾರದಂತ ರೀತಿಯ ಜಾತಿ ರಾಜಕಾರಣ, ಇದರಿಂದ ನಷ್ಟ ಅವರುಗಳಿಗಲ್ಲ, ರಾಜ್ಯಕ್ಕೆ ನಷ್ಟ. ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡಕ್ಕೆ ಏನು ಬೇಕೋ ಇದು ನಡೀತಿರತಕ್ಕಂಥದ್ದು. ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.